ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಪಿ ಶೇಷಾದ್ರಿ ಅವರು ಕನ್ನಡದಲ್ಲಿ ಒಟ್ಟು 12 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು, ನಾವಿಂದು ಆ 12 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಮುನ್ನುಡಿ. ಈ ಚಿತ್ರದಲ್ಲಿ ತಾರಾ, ಶಶಿಕುಮಾರ್, ದತ್ತಣ್ಣ, ಛಾಯಾ ಸಿಂಗ್, ಶಿವಮೊಗ್ಗ ವೆಂಕಟೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಅತಿಥಿ. ಈ ಚಿತ್ರದಲ್ಲಿ ಪ್ರಕಾಶ್ ರೈ, ಬೇಬಿ ರಕ್ಷಾ, ದತ್ತಣ್ಣ, ಲಕ್ಷ್ಮೀ ಚಂದ್ರಶೇಖರ್, ಶಶಿಕುಮಾರ್, ದಿನೇಶ್ ಮಂಗಳೂರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಬೇರು. ಈ ಚಿತ್ರದಲ್ಲಿ ದತ್ತಣ್ಣ, ಸುಚೇಂದ್ರ ಪ್ರಸಾದ್, ಟಿ.ಎನ್. ಸೀತಾರಾಮ್, ನೀತು, ಲಕ್ಷ್ಮೀ ಚಂದ್ರಶೇಖರ್, ಬೇಬಿ ಸೌಮ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ತುತ್ತೂರಿ. ಈ ಚಿತ್ರದಲ್ಲಿ ಮಾಸ್ಟರ್ ಕಾರ್ತಿಕ್ ಶರ್ಮಾ, ಮಾಸ್ಟರ್ ಕಿಶನ್, ದತ್ತಣ್ಣ, ಸುಚೇಂದ್ರ ಪ್ರಸಾದ್, ಧರ್ಮ, ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ವಿಮುಕ್ತಿ. ಈ ಚಿತ್ರದಲ್ಲಿ ಭಾವನಾ, ರಾಮಕೃಷ್ಣ, ಬೇಬಿ ಸಾನಿಯಾ, ಮಾಸ್ಟರ್ ಆದಿತ್ಯ, ವೆಂಕಟ್ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಬೆಟ್ಟದ ಜೀವ. ಈ ಚಿತ್ರದಲ್ಲಿ ದತ್ತಣ್ಣ, ಸುಚೇಂದ್ರ ಪ್ರಸಾದ್, ರಾಜೇಶ್ವರಿ ವರ್ಮಾ, ಲಕ್ಷ್ಮಿ ಹೆಗಡೆ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಭಾರತ್ ಸ್ಟೋರ್. ಈ ಚಿತ್ರದಲ್ಲಿ ಸುಧಾರಾಣಿ, ಚಿ ಗುರುದತ್, ದತ್ತಣ್ಣ, ವಿ ಮನೋಹರ್, ಶೃಂಗೇರಿ ರಾಮಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಡಿಸೆಂಬರ್ 1. ಈ ಚಿತ್ರದಲ್ಲಿ ನಿವೇದಿತಾ, ದತ್ತಣ್ಣ, ಶಶಿಕುಮಾರ್, ಸಂತೋಷ್ ಉಪ್ಪಿನ್, ಶಾಂತಾಬಾಯಿ ಜೋಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ವಿದಾಯ. ಈ ಚಿತ್ರದಲ್ಲಿ ಲಕ್ಷ್ಮೀ ಗೋಪಾಲಸ್ವಾಮಿ, ಸುಚೇಂದ್ರ ಪ್ರಸಾದ್, ದತ್ತಣ್ಣ, ಪ್ರಥಮ್ ಶೇಷಾದ್ರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಭೇಟಿ. ಈ ಚಿತ್ರದಲ್ಲಿ ಬೇಬಿ ರೇವತಿ, ಸಿರಿ, ಮೀರಾ, ಸರ್ವಜ್ಞ ಆಚಾರ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಮೂಕಜ್ಜಿಯ ಕನಸುಗಳು. ಈ ಚಿತ್ರದಲ್ಲಿ ಬಿ ಜಯಶ್ರೀ, ಅರವಿಂದ್ ಕುಪ್ಲಿಕರ್, ನಂದಿನಿ ವಿಠಲ್, ರಾಮೇಶ್ವರಿ ವರ್ಮಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುವ 12ನೇ ಮತ್ತು ಕೊನೆಯ ಚಲನಚಿತ್ರ ಮೋಹನ್ ದಾಸ್. ಈ ಚಿತ್ರದಲ್ಲಿ ಶ್ರುತಿ, ಪರಮಸ್ವಾಮಿ, ಸಮರ್ಥ್ ಒಂಬಳ, ಅನಂತ್ ಮಹಾದೇವನ್, ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುವ 12 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.